ಹೇ ಗೈಸ್ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಒಂದು ಡೇ ಫುಲ್ ಯಾವ ರೀತಿ ಮಾರ್ನಿಂಗ್ ಇಂದ ನೈಟ್ ತನಕ ಫುಲ್ ಡೇ ವರ್ಕ್ ಹೇಗೆ ಆಗ್ತಾ ಉಂಟು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇತ್ತು. ಸೊ ನಾನು ಮಾರ್ನಿಂಗ್ ಫಸ್ಟಿಗೆ ನಾನು ನಮಾಜ್ ಎಲ್ಲ ಮಾಡಿದ ನಂತರ ಡ್ರೆಸ್ ವಾಶಿಗೆ ಹಾಕುವಂಥದ್ದು. ನಾನು ಇದು ಯೂಸ್ ಮಾಡುವಂಥದ್ದು ಸೆಮಿ ಆಟೋಮೆಟಿಕ್. ಅದರಲ್ಲಿ ನಾವು ವಾಟರ್ ನಾವೇ ಹಾಕಬೇಕು. ಸ್ವಲ್ಪ ಕೆಲಸ ಉಂಟು, ಬಟ್ ಓಕೆ. ಬೆಳಗ್ಗೆ ಎದ್ದ ತಕ್ಷಣ ಹಾಕಿದ್ರೆ ನಮ್ದು ಎಲ್ಲ ಕೆಲಸ ಮುಗಿಯುವಾಗ ಇದು ಕೂಡ ಒಟ್ಟಿಗೆ ಮುಗಿಯುತ್ತೆ. ಈಗ ಫಸ್ಟ್ ಆಫ್ ಆಲ್ ನಾನು ಗ್ಯಾಸ್ ಆನ್ ಮಾಡುದೇ ಬಿಸಿ ನೀರು ಇಟ್ಟು, ಈಗ ಮತ್ತೆ ನಾನು ದೋಸೆ ಮಾಡುವ ಅಂತೇಳಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ಎಲ್ಲ ನಾನು ರೊಟ್ಟಿಗೆ ಮಾಡುವಂತಹ ಕೆಲಸ. ಮಾರ್ನಿಂಗ್ ರುಟೀನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ವಾಶ್ ಮಾಡೋದು, ಮತ್ತೆ ಆ ನೀರು ಬಿಸಿ ಮಾಡ್ಲಿಕ್ಕೆ ಇಡುದು, ದೋಸೆ ಚಹಾ ಎಲ್ಲ ಒಟ್ಟೊಟ್ಟಿಗೆ ಮಾಡುದು. ಎಲ್ಲ ಒಟ್ಟಿಗೆ ಕೆಲಸ ಇರುವಾಗ ತುಂಬಾ ಸ್ಟ್ರೆಸ್ ಅಂತ ಅನಿಸ್ತದೆ. ಬಟ್ ಅದು ಅಂದ್ರೆ ಅದು ನಮ್ಮ ಡೈಲಿ ರುಟೀನ್ ಅಲ್ಲಿ ಬರುವುದೇ. ನಾವು ಎಷ್ಟು ಸ್ಟ್ರೆಸ್ ಅದು ಮಾಡಿದ್ರು ಅದು ನಮ್ಮ ಡೈಲಿ ರುಟೀನ್ ಅಲ್ಲಿ ಬರುವಂತಹ ಕೆಲಸ ಅಂತ ಹೇಳಿ ಅದನ್ನ ನಾವು ಫೋರ್ಗೆಟ್ ಮಾಡ್ಬೇಕಷ್ಟೇ. ಈಗ ನಾನು ದೋಸೆಗೆ ಕಡಿತಾ ಇದ್ದೇನೆ. ಅಂದ್ರೆ ಯಾವಾಗ್ಲೂ ನಮ್ಗೆ ದೋಸೆ ಆಗ್ಬೇಕು, ಬೇರೆ ತಿಂಡಿ ಮಾಡೋದು ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೂ ದೋಸೆ ಇಷ್ಟ, ಮತ್ತೆ ನಂದು ಮಾವ ಒಟ್ಟಿಗೆ ಇರುವಂತದ್ದು, ಅವರಿಗೂ ಕೂಡ ದೋಸೆ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನೋಡಿ, ನಾನು ಈಗ ವಾಷಿಂಗ್ ಮಿಷಿನ್ ಅಲ್ಲಿ ಹೀಗೆ ನೀರು ಫಿಲ್ ಮಾಡ್ಲಿಕ್ಕೆ ಬಿಟ್ಟಿದ್ದೆ. ಈಗ ಅದನ್ನ ಆನ್ ಮಾಡಿ ಬಿಟ್ರೆ ಆಯ್ತು. ಅದು ಆನ್ ಮಾಡಿ ಫುಲ್ ರೌಂಡ್ ಬಂದ ತಕ್ಷಣ ಅದು ಸೌಂಡ್ ಬರ್ತದೆ, ಅವಾಗ ಆಫ್ ಮಾಡಿ ನೀರು ಎಗೈನ್ ಹೊರಗಡೆ ಬಿಡ್ಬೇಕು. ಹಾಗೆ ಎಷ್ಟು ಕೆಲಸ ಉಂಟು ಇದ್ರಲ್ಲಿ. ಇದು ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರುವಂತದ್ದು. ತುಂಬಾ ಒಳ್ಳೇದುಂಟು. ನಾವು ಡೈರೆಕ್ಟ್ ಮಾಡೋದಕ್ಕಿಂತ, ನಾವು ಶಾಪ್ ಅಲ್ಲಿ ಮಾಡ್ತೇವಲ್ಲ ಅದಕ್ಕಿಂತ ತುಂಬಾ ಕಡಿಮೆಗೆ ಸಹ ಸಿಕ್ಕಿದೆ. ಮತ್ತೆ ಆಫರ್ ಇರುವಾಗ ಇದು ಈ ಫ್ರಿಡ್ಜ್ ಕೂಡ ಹಾಗೆ ವರ್ಲ್ಪೂಲ್ ಅದು, ಇದು ಕೂಡ ಒಳ್ಳೇದುಂಟು. ವಾಷಿಂಗ್ ಮಿಷಿನ್ ಸ್ಯಾಮ್ಸಂಗ್ ಅದು ಕೂಡ, ಇದು ಎರಡು ಕೂಡ ನಾವು ಅಮೆಝಾನ್ ಇಂದ ಪರ್ಚೇಸ್ ಮಾಡಿರುವಂತದ್ದು. 5 ಸ್ಟಾರ್ ಇರುವಂತದ್ದು. ಅವರೇ ಒಂದು ಸರ್ವಿಸ್ ಕೂಡ ಮಾಡಿ ಕೊಡ್ತಾರೆ. ಅಂದ್ರೆ ಅವರು ಬಂದು ಅವರೇ ಚೆಕ್ ಮಾಡಿ ಎಲ್ಲ ಹೋಗ್ತಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ವಾಷಿಂಗ್ ಮಿಷಿನ್ ಮತ್ತೆ ಫ್ರಿಡ್ಜ್ ಅಲ್ಲಿ ಕೂಡ ಸರ್ವಿಸ್ ಕೂಡ ಒಳ್ಳೇದುಂಟು. ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಾನು ಕೆಲವೊಮ್ಮೆ ಇದು ಡೈಲಿ ಬ್ಲಾಗ್ ಅಲ್ಲಿ ಫುಲ್ ಡೇ ಅದೆಲ್ಲ ತೋರಿಸ್ತೇನೆ. ಅದಲ್ಲದೆ ರೆಸಿಪೀಸ್, ಸ್ಪೆಷಲ್ ರೆಸಿಪೀಸ್ ಎಲ್ಲ ಈಸಿಯಾಗಿ ಮಾಡುವಂಥದ್ದು ಬಿಗಿನರ್ಸಿಗೆ, ಅದೆಲ್ಲ ಕೂಡ ನಾನು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೇನೆ. ಎಲ್ಲರೂ ಕೂಡ ಚೆಕ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಯೇ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಾನು ಇದ್ರಲ್ಲಿ ಉಂಟಲ್ಲ ಹಾಲು, ಈಗ ಇದನ್ನು ಕಾಯಿಸಿ ಉಂಟಲ್ಲ, ಈಗ ನಾನು ತೋರಿಸ್ಲಿಲ್ಲ. ಬಟ್ ನಾನು ಇದು ಏನ್ ಮಾಡೋದು ಅಂತ ಹೇಳಿದ್ರೆ ಸ್ಲೋ ಇದ್ರಲ್ಲಿ ಇಡುದು. ಈಗ ನಮಗೆ ಟೀ ಸಹ ಬೇಕು, ಅದ್ರಲ್ಲಿ ನಮಗೆ ಗೀ ಸಹ ಮಾಡ್ಬೋದು. ಅದಕ್ಕೋಸ್ಕರ ನಾನು ಡೈಲಿ ಹಾಲಿನ ಕೆನೆ ಉಂಟಲ್ಲ, ಅದನ್ನ ಡೈಲಿ ಒಂದು ಬಾಕ್ಸ್ ಅಲ್ಲಿ ಇಡ್ತಾ ಇದ್ದೇನೆ. ಅದ್ರದ್ದು ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಮತ್ತೆ ನಿಮಗೆ ಅದೇ ಹಾಲಲ್ಲಿ ನೀವು ಟೀ ಮಾಡ್ಬೋದು. ಮತ್ತೆ ಅದರ ಕೆನೆಯನ್ನೆಲ್ಲ ತೆಗೆದಿಟ್ಟು ಅದರಲ್ಲಿ ನಾವು ಗೀ ಮಾಡ್ಬೋದು. ಅದು ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಹೇಳಿ. ಇದು ಫಸ್ಟ್ ಮಾಡಿರುವಂತ ದೋಸೆ ನೋಡಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ನಂಗೆ ಅದು ಸ್ಲೋ ಮಾಡ್ಲಿಕ್ಕೆ ಸಹ ಮರ್ತೋಗ್ತದೆ ಕೆಲವೊಂದ್ಸಾರಿ. ಹೀಗೆ ಆದ್ರೆ ಉಂಟಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ, ಚಂದ ಮಾಡಿ ಎಣ್ಣೆ ಹಾಕಿ ಸ್ಲೋ ಅಲ್ಲಿ ಇಡ್ಬೇಕು. ಮತ್ತೆ ನೆಕ್ಸ್ಟ್ ದೋಸೆ ಒಳ್ಳೇದಾಗ್ತದೆ. ಅಷ್ಟೊತ್ತಿಗೆ ಆಗುವಾಗ್ಲೇ ಮಕ್ಳು ಇಬ್ರು ಕೂಡ ಎದ್ದಿದ್ರು. ಸೊ ಇನ್ನು ಅವರಿಗೆ ಸ್ನಾನ ಮಾಡಿಸಿ ಎಲ್ಲ ಆಗಿ ಅವರಿಗೆ ತಿಂಡಿ ಅದೆಲ್ಲ ಕೊಡ್ಲಿಕ್ಕೆ ಉಂಟು. ಅದೆಲ್ಲ ಆಗಿ ಆ, ನಾವು ಟೀ ಮಾಡಿದ ಪಾತ್ರೆ ಎಲ್ಲ ವಾಶ್ ಮಾಡಿದ ನಂತರ ನಾನು ಒಟ್ಟಿಗೆ ನಾವು ಅದು ರೈಸ್ ಪಾಟ್ ಅಲ್ಲಿ ಅನ್ನ ಮಾಡುವಂತದ್ದು. ಸೊ ಅದು ಮಾಡ್ತಾ ಇರ್ಬೇಕಾದ್ರೇನೆ ನಾನು ಒಟ್ಟಿಗೆ ನೀರನ್ನು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟು, ಅಕ್ಕಿ ಸಹ ಇಟ್ಟು, ಒಂದು
ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡುವಂತದ್ದು. ಅದು ರೈಸ್ ಪಾಟ್ ಅಲ್ಲಿ ಇಟ್ರೆ ಮಧ್ಯಾಹ್ನಕ್ಕಾಗುವ ಆಗ್ತದಲ್ಲ, ಅದು ಲೇಟ್ ಮಾಡುದಿಲ್ಲ ನಾನು. ಅಂದ್ರೆ ಬೇಗ ಇಡ್ತೇನೆ ನಾನು. ಇದು ನಂದು ಕೆಲಸ ಏನ್ ಮಾಡ್ತಾ ಇರ್ತೇನಲ್ಲ ಮಾರ್ನಿಂಗ್, ಆವಾಗ್ಲೇ ನಾನು ಮಾಡ್ತೇನೆ ನೋಡಿ. ಇದು ಟೀ ಎಲ್ಲ ಮಾಡ್ತಾ ಇರ್ಬೇಕಾದ್ಲೆ ಮಾಡ್ಬೇಕಾದ್ರೇನೆ ನಾವು ಮಾಡುವಂತದ್ದು. ಸೊ ಇದು ಪಾಟ್ ಅಲ್ಲಿ, ರೈಸ್ ಪಾಟ್ ಅಲ್ಲಿ ಇಟ್ರೆ ಮತ್ತೆ ನಾವು ಬ್ರೇಕ್ಫಾಸ್ಟ್ ಮತ್ತೆ ನಮಗೆ ಸ್ವಲ್ಪ ರೆಸ್ಟ್ ತಗೊಳ್ಬಹುದು ಆ ಟೈಮ್ ಅಲ್ಲಿ. ಮತ್ತೆ ಅನ್ನ ಮಾಡ್ಲಿಕ್ಕೆ ಪುನಃ ಮಾಡ್ಬೇಕಂತಿಲ್ಲ, ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆ ಮತ್ತೆ ಸ್ವಲ್ಪ ಹೊತ್ತು ಫ್ರೀ ಟೈಮ್ ರೆಸ್ಟ್ ತಗೊಳ್ಬಹುದು. ಇದು ರೈಸ್ ಪಾಟ್ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಬ್ರ್ಯಾಂಡ್ ಉಂಟಲ್ಲ, ಅದು ತುಂಬಾ ಒಳ್ಳೇದುಂಟು. ಇದು 1.5 kg ಅದು. ಅಂದ್ರೆ ಬೇಗ, ಅಂದ್ರೆ ಎಷ್ಟು ಬೇಗ ಬಾಯ್ಲ್ ಆಗ್ತದೆ. ತುಂಬಾ ಹೊತ್ತು ಗ್ಯಾಸ್ ಅಲ್ಲಿ ಬೇಯಿಸ್ಬೇಕು ಅಂತ ಇಲ್ಲ. ಸ್ವಲ್ಪ ಬಾಯ್ಲ್ ಆಗುವಾಗ ಅಕ್ಕಿ ಹಾಕಿದ ನಂತರ, ಅದು ಬಾಯ್ಲ್ ಆದ ನಂತರ ತಕ್ಷಣ ನಾನು ತೆಗೆದು ಪಾಟ್ ಅಲ್ಲಿ ಇಡ್ತೇನೆ. ಇದು ನೋಡಿ ಪ್ರಾನ್ಸ್, ಇದು ಇವತ್ತು ಪ್ರಾನ್ಸ್ ಅದು ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದು ದೊಡ್ಡ ಪ್ರಾನ್ಸ್ ಮಾತ್ರ, ಬ್ಲ್ಯಾಕ್ ಕಲರ್ ಉಂಟಲ್ಲ, ತುಂಬಾ ಟೇಸ್ಟ್ ಆಗಿತ್ತು. ಅದಕ್ಕೆ ಚಿಲ್ಲಿ ಪೌಡರ್, ಮತ್ತೆ ಟರ್ಮರಿಕ್ ಪೌಡರ್, ಮತ್ತೆ ಫಿಶ್ ಮಸಾಲ, ಇಷ್ಟು ಮಾತ್ರ ಹಾಕಿರುವಂತದ್ದು. ಸಾಲ್ಟ್ ಮತ್ತೆ ಲೆಮನ್ ಜ್ಯೂಸ್ ಅನ್ನು ಸ್ವಲ್ಪ ಹಾಕಿದ್ದೇನೆ. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದು ಗೀ ರೋಸ್ಟ್ ಮಾಡ್ತಾ ಇರುವಂತದ್ದು, ಗೀಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡುವಂತದ್ದು. ಇದು ನಾನು ಮೊದ್ಲೇ ಮಸಾಲೆ ಎಲ್ಲ ಕಡ್ದಿಡುವಂತದ್ದು. ಅಂದ್ರೆ 1 ಮಂತ್ ತನಕ ನಮ್ಗೆ ಫ್ರೀಸರ್ ಅಲ್ಲಿ ಇಟ್ಟು ಯೂಸ್ ಮಾಡಬಹುದು. ಅಂದ್ರೆ ಮೆಣಸು, ಕೊತ್ತಂಬರಿ, ಹುಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ, ಟರ್ಮರಿಕ್ ಪೌಡರ್ ಇಷ್ಟೆಲ್ಲ ಹಾಕಿ ಚಂದ ಮಾಡಿ ಕಡ್ದಿಟ್ಟು ನಾವು ಇದು ಒಂದು ಬಾಟ್ಲಲ್ಲಿ ಗಟ್ಟಿ ಮುಚ್ಚಳ ಹಾಕಿ ಇಟ್ರೆ ಆಯ್ತು. ನಮ್ಗೆ ಬೇಕಾದಾಗ ಮಾತ್ರ ನಾವು ಬೆಳಗ್ಗೆ ಯೂಸ್ ಮಾಡಿದ್ರೆ ಆಯ್ತು. ಬೆಳಗ್ಗೆ ತೆಗೆದು ಹೊರಗೆ ಇಟ್ರೆ ಆಯ್ತು. ಮತ್ತೆ ನಾನೆಲ್ಲ ಮೊಳಕೆ ಬರಿಸಿಡ್ತೇನೆ ಕಾಳುಗಳನ್ನೆಲ್ಲ. ಇದು ಕಡ್ಲೆ, ಇದು ಕೂಡ ಹಾಗೆ ತುಂಬಾ ದಿವಸ ನಮಗೆ ಆ ಟೈಟ್ ಆಗಿ ಟೈಟ್ ಇದ್ದ ಮುಚ್ಚಳದಲ್ಲಿ ಹಾಕಿಟ್ರೆ ತುಂಬಾ ದಿವಸ ತನಕ ನಮ್ಗೆ ಯೂಸ್ ಮಾಡಬಹುದು. ನಾನೊಂದು 20-25 ಡೇಸ್ ಎಲ್ಲ ಆಯ್ತಿದೆ ಹೀಗೆ ಮಾಡ್ಬಿಟ್ಟು, ಎಂತಸ ಆಗ್ಲಿಲ್ಲ ನೋಡಿ. ಇದ್ರಲ್ಲಿ ನಾನು ಹುರುಳಿ ಮತ್ತೆ ಹೆಸರು ಕಾಳನ್ನ ಹಾಕಿದ್ದೇನೆ, ಮತ್ತೊಂದು ಕಡ್ಲೆ, ಮತ್ತೆ ಬಟಾಣಿ ಸಹ ಮಾಡಿ ಇಡ್ತೇನೆ. ಅಂದ್ರೆ ನಮ್ಗೆ ಯಾವಾಗ ಬೇಕೋ ಹಾಗೆ ಮಾಡ್ಬೋದು. ನಾನು ಇವತ್ತಿಗೆ ಫುಡ್ ಅಂತ ಹೇಳಿದ್ರೆ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೇನೆ. ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ, ಎಂತ ಸಹ ಹಾಕುದಿಲ್ಲ. ಆನಿಯನ್, ಟೊಮೆಟೊ ಮತ್ತೆ ಸ್ವಲ್ಪ ಬೀನ್ಸ್. ನಾನು ಸ್ವಲ್ಪ ಜನರಿಗೆ ಮಾತ್ರ, ಅಂದ್ರೆ ಕಡಿಮೆ ಸ್ವಲ್ಪನೇ ಮಾಡ್ತಾ ಇರುದು. ಬೀನ್ಸ್, ಟೊಮೆಟೊ, ಆನಿಯನ್ ಹಾಕಿ ಅದಕ್ಕೆ ಸಾಸಿವೆಯಲ್ಲಿ ಒಗ್ಗರಣೆ ಹಾಕಿದ್ದೇನೆ ಅಷ್ಟೇ. ಮತ್ತೆ ಒಂದು ಕಾಯಿ ಮೆಣಸು ಹಾಕಿದ್ದೇನೆ, ಮತ್ತೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಮಾಡುವಂತದ್ದು. ಇದು ಫಿಶ್, ಇದು ನನ್ನ ಮಾವನಿಗೆ ಮಾಡುದು, ಹಾಗೆ 2 ಪೀಸ್ ಮಾಡಿರುದು, ನಾವು ಯಾರು ತಿನ್ನುದಿಲ್ಲ. ಮತ್ತೆ ನಾನು ಕಬಾಬ್ ಫ್ರೀಜರ್ ಅಲ್ಲಿ ಮಾಡಿ ಇಟ್ಟದ್ದು ಉಳ್ದಿತ್ತಂದ್ರೆ 2-3 ಮಾಡುವಾಗ, ಒಮ್ಮೆ ಕಡಿಮೆ ಮಾಡುವಾಗ್ಲೇ ಅದು ಉಳಿತದೆ ನೋಡಿ ಹಾಗೆ. ಮತ್ತೆ ಇದು ಮೆಣಸು ಎಲ್ಲ ಸಹ ನಾನು ಕಂಟೈನರ್ ಅಲ್ಲಿ ಹಾಕಿಡುದು. ಹೀಗೆ ಅದ್ರದ್ದು ಮೆಣಸನ್ನ ಚಂದ ಕ್ಲೀನ್ ಮಾಡಿ, ಮತ್ತೆ ಬೀನ್ಸ್ ಇದು ಸಹ ಹಾಗೆ ಚಂದ ಕ್ಲೀನ್ ಮಾಡಿ ಎಲ್ಲ ಕೂಡ ಕಂಟೈನರ್ ಅಲ್ಲಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಡುವಂತದ್ದು. ತುಂಬಾ ಟೈಮ್ ಹಾಗೆ ಫ್ರೆಶ್ ಆಗಿರ್ತದೆ. ಇದನ್ನು ನಾನು ಕಬಾಬ್ ಆಗ ತೋರಿಸಿದ್ನಲ್ಲ, ಅದನ್ನೇ ಸ್ವಲ್ಪ ಹೊತ್ತು ಹೊರಗೆ ಇಟ್ಟು ಅದು ಅದ್ರ ಫ್ರೀಸರ್ ಇಂದ ಎಲ್ಲ ಹೋದ ನಂತರ ನಾನೀಗ ಕಬಾಬ್ ಮಾಡ್ತಾ ಇರುವಂತದ್ದು. ಇವತ್ತೇನದು ಇಷ್ಟೇ ಫುಡ್ ಇರುವಂತದ್ದು. ಅಂದ್ರೆ 2-3 ಪೀಸ್ ಮಾಡಿಟ್ರೇನೆ ನಮಗೆ ಅದು ಉಳಿತದೆ. ಅಂದ್ರೆ ಯಾರು ತಿನ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ತುಂಬಾ ಮಾಡಿ ಕೂಡ ವೇಸ್ಟ್ ಮಾಡ್ಲಿಕ್ಕೂ ಆಗುದಿಲ್ಲ. ಅದಕ್ಕೆ ಇಷ್ಟು ಇದು ಈಗ 6-7 ಪೀಸ್ ಮಾಡಿದ್ರು ಕೂಡ ಅದ್ರಲ್ಲಿ ಕೂಡ 3 ಪೀಸ್ ಉಳಿತದೆ. ಹಾಗೆ ಮಕ್ಕಳು ಇಬ್ಬರು ಸಣ್ಣ ಮಕ್ಕಳು ಇರುವಂತದ್ದಲ್ಲ, ಅವ್ರು ಅಷ್ಟೇ ತಿನ್ನುವಂತದ್ದು. ಈಗ ಈವ್ನಿಂಗ್ ಆಗ್ತಾ ಬಂತು ನೋಡಿ, ಒಮ್ಮೆ ಮಳೆ ಬಂದು ಹೋಗಿ ಆಯ್ತು. ಹೀಗೆ ಮೋಡ ನೋಡಿ ಹೀಗೆ ಉಂಟು ಈಗ. ಇವತ್ತು ಡ್ರೆಸ್ ಒಂದು ಕೂಡ ಒಣಗ್ಲೇ ಇಲ್ಲ, ಎಲ್ಲ ನಾನು ಹೀಗೆ ಲೈನಲ್ಲಿ ಹಾಕಿ ಇಟ್ಟಿದ್ದೇನೆ. ಅಂದ್ರೆ ಇವತ್ತು ತುಂಬಾ ವಾಶ್ ಮಾಡಿದ್ದು, ಅಂದ್ರೆ ಸ್ಮೆಲ್ ಬರ್ತದಲ್ಲ ಡ್ರೆಸ್ ಮಳೆಗಾಲದಲ್ಲಿ, ಅದಕ್ಕೆಲ್ಲ ವಾಶ್ ಮಾಡಿ ಇಟ್ಟದ್ದು. ಈಗ ನೋಡಿದ್ರೆ ಇವತ್ತು ಬಿಸಿಲೇ ಇಲ್ಲ. ಇಷ್ಟೇ ಇವತ್ತಿನ ಫುಡ್. ಇದು ಮಕ್ಕಳಿಗೆ ಫುಡ್ ಹೀಗೆ ಕೊಡುವಂತದ್ದು, ಪಲ್ಯ ಮತ್ತೆ ಅನ್ನ. ಬೇಕಾದ್ರೆ ಮೊಸರು ಸಹ ಹಾಕಿ ಕೊಡ್ತೇನೆ ಕೆಲವೊಂದ್ಸಲ. ಅವ್ರು ಊಟ ಮಾಡುದೇ ಇಲ್ಲ ಇಲ್ಲದಿದ್ರೆ. ಅದಕ್ಕೆ ಇವತ್ತು ಚಿಕನ್ ಉಂಟಲ್ಲ, ಹಾಗೆಂತ ಹಾಕ್ಲಿಲ್ಲ. ಇನ್ನು ಈಗ ಒಂದು ಪಾರ್ಸೆಲ್ ಬಂತೆ, ಎಂತ ಅಂತ ನೋಡುವ. ಇದು ನನ್ನ ಮಗನಿಗೆ ತುಂಬಾ ಕ್ಯೂರಿಯಾಸಿಟಿ, ಎಂತಸ ಪಾರ್ಸೆಲ್ ಬಂದ್ರೆ ಅವನು ಮೊದ್ಲು ಆನ್ ಮಾಡಿ ಅದನ್ನು ಓಪನ್ ಮಾಡಿ ನೋಡುವಂತದ್ದು. ಅವನಿಗೆ ಓಪನ್ ಮಾಡೋದಂದ್ರೆ ಭಾರಿ ಇಷ್ಟ. ನನಗಿಬ್ಬರು ಕೂಡ ಸೇರಿ ಓಪನ್ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ನಾವು ತಲೆ ಸ್ನಾನ ಮಾಡಿ ಟವೆಲ್ ಯೂಸ್ ಮಾಡ್ತೇವೆ ಅಲ್ಲ, ಅದಕ್ಕೆ ಯೂಸ್ ಮಾಡುವಂತದ್ದು.
ಅಂದ್ರೆ ಇದು ನಾನ್ ಮಾಡಿರೋದಲ್ಲ, ಅದು ನನ್ನ ಹಸ್ಬೆಂಡ್ ಮಾಡಿರೋದು ಅಮೆಝಾನ್ ಇಂದ. ಹಾಗೆ ನಂಗೆ ಅದು ಎಂತ ಅಂತ ಗೊತ್ತಿರ್ಲಿಲ್ಲ. ಆ ಗಾಣದ ಎಳ್ಳೆಣ್ಣೆ ಅಂತ ಹೇಳಿ, ಇದು ನನ್ನ ಮಾವ ಇದರಲ್ಲಿ ಸ್ನಾನ ಮಾಡುವಂತದ್ದು. ಇದಕ್ಕೆ ಆ ಪೆಪ್ಪರ್ ಉಂಟಲ್ಲ, ಬ್ಲಾಕ್ ಪೆಪ್ಪರ್, ಅದರ ಪೌಡರ್ ಹಾಕಿ ಅದನ್ನ ಸ್ವಲ್ಪ ಬಾಯ್ಲ್ ಮಾಡುದು, ಮಾಡಿ ಮತ್ತೆ ಅದನ್ನೊಂದು ಬಾಟ್ಲಿಗೆ ಹಾಕಿ ಅವರು ಅದರಲ್ಲಿ ಸ್ನಾನ ಮಾಡುವಂತದ್ದು. ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು. ಇದು ನೋಡಿ, ಇದು ಸಹ ಹಾಗೆ 6 ಕಂಟೈನರ್ ಬಂದಿದೆ. ಇದು ಕೂಡ ಅಮೆಝಾನ್ ಇಂದ ಮಾಡಿದ್ದು, ತುಂಬಾ ಯೂಸ್ಫುಲ್. ನನ್ ಮೆಣಸು ಮತ್ತೆ ಬೀನ್ಸ್ ಎಲ್ಲ ಉಂಟಲ್ಲ, ತೊಂಡೆಕಾಯಿ, ಬೆಂಡೆಕಾಯಿ, ಇದನ್ನೆಲ್ಲ ಇದರಲ್ಲಿ ಹಾಕಿ ಚಂದ ತೊಳೆದು ಅದನ್ನ ಒಣಗಿಸಿ ಅಂತ ಹೇಳಿದ್ರೆ ಕಾಯಿ ಮೆಣಸನ್ನು ಮಾತ್ರ, ಎಲ್ಲ ಅಲ್ಲ. ಅದನ್ನ ಚಂದ ಒಣಗಿಸಿ ಅಂದ್ರೆ ಬಟ್ಟೆಯಲ್ಲಿ ಅದರ ಇದೆಲ್ಲ ಉಂಟಲ್ಲ, ನೀರಿನ ಅಂಶವನ್ನೆಲ್ಲ ತೆಗೆದು ಮತ್ತೆ ಈ ಕಂಟೈನರ್ ಅಲ್ಲಿ ಹಾಕಿ ಮುಚ್ಚಿಟ್ರೆ ಆಯ್ತು. ಮತ್ತೆ ನಿಮಗೆ ಟಿಶ್ಯೂ ಪೇಪರ್ ಯೂಸ್ ಮಾಡಬಹುದು. ಟಿಶ್ಯೂ ಪೇಪರ್ ಅನ್ನ ಅಡಿಭಾಗದಲ್ಲಿ ಹಾಕಿ ಮೇಲೆ ಆ ಇದು ಕಾಯಿ ಮೆಣಸು ಉಂಟಲ್ಲ ಅದನ್ನ ಹಾಕಿ ಅದ್ರ ಮೇಲೆ ಎಗೈನ್ ಟಿಶ್ಯೂ ಪೇಪರ್ ಹಾಕಿದ್ರೆ ಆಯ್ತು. ನಾನು ಹೀಗೆ ಅದರ ನೀರಿನ ಅಂಶವನ್ನೆಲ್ಲ ತೆಗ್ದಿದ್ದೇನೆ, ಮೊದಲು ಕೂಡ ತೆಗ್ದಿದ್ದೇನೆ, ಮತ್ತೆ ಲಾಸ್ಟ್ ತೋರಿಸ್ಲಿಕ್ಕೆ ಬೇಕಾಗಿ ಹೀಗೆ ಮಾಡಿದಷ್ಟೇ. ಇದನ್ನ ಕಂಟೈನರ್ ಚಂದ ಮುಚ್ಚಿಟ್ಟು ಫ್ರಿಜ್ ಅಲ್ಲಿ ಇಟ್ರೆ ಆಯ್ತು. ಅದು ನಿಮಗೆ ವೆಜಿಟೇಬಲ್ ಇಡುವ ಪ್ಲೇಸ್ ಅಲ್ಲಿ ಇಟ್ಟರು ಆಗ್ತದೆ, ಇಲ್ಲದಿದ್ರೆ ಫ್ರಿಜ್ ಅಲ್ಲಿ ಕೂಡ ಇಡಬಹುದು. ನೋಡಿ, ಇದು ಕೂಡ ಹಾಗೆ 6 ಪೀಸ್ ಸಿಕ್ಕಿದೆ ಅದು ಅಮೆಝಾನ್ ಇಂದ. ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ನಾನು ಲಿಂಕ್ ಕಳಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂತದ್ದು. ನಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ನನ್ನದು ಕನ್ನಡ ವ್ಲಾಗ್ಸ್. ನಾನು ಮೊದಲು ಬ್ಯಾರಿ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೆ, ಬಟ್ ನನಗೆ ಕೆಲವರು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದ್ರು, ಕಮೆಂಟ್ಸಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಕನ್ನಡದಲ್ಲಿ ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಸೊ ಎಲ್ಲ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿಯಲ್ಲಿ ಬರ್ತಾ ಇದ್ದೇನೆ, ಮತ್ತು ಇಂಟ್ರೊಡ್ಯೂಸಿಂಗ್ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.